ಆಕಾಶವಾಣಿ ಹಾಸನ. ಜೀವನ ಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಕೇಳಿ. ಜೀವನ ಧ್ವನಿ ಪ್ರಾಯೋಜಕರು ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಹಾಸ್ಪಿಟಲ್, ಕೆಆರ್ ಪುರಂ, ಹಾಸನ್. ಡಾಕ್ಟರ್ ವೈಭವ್ ಕೆಂಚಾಂಬ ಅವರ ಹಾಸನದ ಕೆಆರ್ಪುರಂ, ಬೆಂಗಳೂರು, ಬೆಳ್ಳೂರು ಕ್ರಾಸ್, ಕೊಡ್ಲಿಪೇಟೆಗಳಲ್ಲಿರುವ ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ನಲ್ಲಿ ಎಲ್ಲಾ ರೀತಿಯ ದಂತ ಸಮಸ್ಯೆಗಳಿಗೆ ಚಿಕಿತ್ಸೆ ಮತ್ತು ಪರಿಹಾರ ಸಿಗಲಿದೆ. ಸಂಪರ್ಕಿಸಿ 7022927950. ಕಲ್ಲಿನಲ್ಲೂ ಜೀವ ಇದೆ, ಕಟ್ಟಿಗೆಯಲ್ಲೂ ಜೀವ ಇದೆ, ಜೀವ ಇಲ್ಲ ಅನ್ನೋ ಒಂದು ಪದಾರ್ಥದಲ್ಲೂ ಜೀವ ಇದೆ ಅಂತ ಅಂದ್ಕೊಂಡು ಮಾತಾಡೋದಿದೆ. ಎಷ್ಟೋ ಜನ ಜೀವ ಇರುವ ಜನಗಳ ಜೊತೆಗೂ ಹೇಗೆ ವರ್ತನೆ ಮಾಡೋದಿದೆ. ಜೀವ ಇಲ್ಲದ ಪದಾರ್ಥಗಳ ಜೊತೆಗೆ ಪೂಜನೀಯವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದಿದೆ. ಎಂಥ ವಿಚಿತ್ರ ವಿಶೇಷ ಅನ್ನೋ ಚಿತ್ರಣ ನಮಗೆ ಕಾಣ್ತಾ ಇರುತ್ತೆ. ಏನಂತೀರಿ? ಇದು ಇಟಲಿ ದೇಶದಲ್ಲಿ ನಡೆದಂತ ಒಂದು ಘಟನೆ. ಇವತ್ತು ಸಹ ಲಕ್ಷಾಂತರ ಪ್ರವಾಸಿಗರು ನೋಡಕ್ ಹೋಗ್ತಾರೆ. ಅಂತ ಒಂದು ವಿಶೇಷತೆ. ಹೀಗೆ ಒಬ್ಬ ಬಡ ವ್ಯಕ್ತಿಯವನು ಒಬ್ಬ ಸಿರಿವಂತನ ಮನೆಯ ಮುಂದೆ ಒಂದು ಕಲ್ಲು ಬಂಡೆ ಇರುತ್ತೆ. ನೋಡ್ತಾನೆ, ಅದನ್ನ ಹೋಗಿ ಮಾಲೀಕನನ್ನ ಕೇಳ್ತಾನ. ಅವ್ನು ನೋಡಿದಾಗ ಅನ್ಸತ್ತೆ ಬಡವ, ಇವನೇನೋ ಊಟ ಮಾಡಿಲ್ಲ ಅಂತೇಳಿ. ಏನ್ ಬೇಕಪ್ಪ, ಮನೆ ಹತ್ರ ಬಂದಿದೆಯಲ್ಲ, ಏನಾರು ಊಟ ಬೇಕಾ, ಏನಾರು ಬೇಕಾ ನಿನಗೆ ಅಂತೇಳಿ. ಏನೂ ಬೇಡ, ನಿಮ್ ಮನೆ ಮುಂದೆ ಬಿದ್ದಿರುವಂತ ನಿರುಪಯುಕ್ತವಾದಂತಹ ಕಲ್ಲು ಇದೆಯಲ್ಲ, ಕಲ್ಲು ನನಗೆ ಕೊಡ್ತೀರಾ, ತಗೊಂಡೋಗಪ್ಪ, ಆ ಕಲ್ಲು ಇಟ್ಕೊಂಡು ನಾನೇ ಮಾಡ್ಲಿ ಅಂತ ಹೇಳ್ತಾನೆ. ಆಗ ಅದೇನೇನೋ ಒಂದು ಪ್ರಯತ್ನ ಮಾಡಿ ಒಂದಿಷ್ಟು ಜನಗಳನ್ನ ತಗೊಂಡು ಒಂದು ಸ್ಥಳಕ್ಕೆ ತಗೊಂಡೋಗಿ ಇಟ್ಕೊಂಡು ಆ ಮೂರ್ತಿಯನ್ನ ಅವನು ಕೆತ್ತನೆ ಮಾಡ್ತಾನೆ. ಕೆತ್ತನೆ ಮಾಡಿದ್ಮೇಲೆ ಒಂದು ಅದ್ಭುತವಾದ ಮೂರ್ತಿ ಆಗತ್ತೆ. ಅದು ದೇಶ ತುಂಬಾ ಪ್ರಚಾರ ಆಗತ್ತೆ. ಅದನ್ನ ನೋಡಕ್ಕೆ ಅದೇ ಸಿರಿವಂತ ಅಲ್ಲಿಗೆ ಬರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ, ನಾನ್ ಕೊಟ್ಟ ಕಲ್ಲಿನಿಂದ ಈ ತರದೊಂದು ಮೂರ್ತಿ ಆಗಿದೆ ಅಂತೇಳಿ. ಅವಾಗ ಬಂದ ತಕ್ಷಣ ನಮಸ್ಕಾರ ಅಂತಾನೆ ಯಾರು ಕಲ್ಲನ್ನು ಇಸ್ಕೊಂಡು ಹೋದಂತ ವ್ಯಕ್ತಿ. ಅಲ್ಲಪ್ಪ, ನೀನ್ಯಾಕೆ ನನಗ್ಯಾಕೆ ನಮಸ್ಕಾರ ಅಂತ ಇದೆಯಾ, ನೀವು ಕೊಟ್ಟ ಕಲ್ಲು ಇದರಿಂದ ನಾನು ನಿಮಗೆ ಅಲ್ಲ, ಇಂಥ ಕಲ್ಲಿನಲ್ಲಿ ಇಂಥ ಅದ್ಭುತವಾದ ಮೂರ್ತಿ ಮಾಡ್ದ, ಅಷ್ಟು ಅದ್ಭುತವಾಗಿತ್ತ, ನೀವು ಅವತ್ತು ಕಲ್ಲು ಕೊಡದಲ್ಲೇ ಇದ್ದಿದ್ರೆ ನಾನು ಇಂಥ ಮೂರ್ತಿಯನ್ನ ಕೆತ್ತನೆ ಮಾಡಕ್ ಆಗ್ತಾ ಇರಲಿಲ್ಲ, ಅದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಅಲ್ಲಪ್ಪ, ನಾನ್ ನಿನಗೆ ಹೇಳ್ಬೇಕು ಇಂಥದ್ದು ಮಾಡಿದೀಯಾ ಅಂತೇಳಿ, ನೀನ್ ನನಗೆ ಹೇಳ್ತಾ ಇದೆಯಲ್ಲ. ಇವತ್ತು ಇಟಲಿ ದೇಶದಲ್ಲಿದೆ ಡೇವಿಡ್ನ ಮೂರ್ತಿ ಇದೆ. ಆ ಮೂರ್ತಿಯನ್ನು ನೋಡೋಕೆ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಆದರೆ ಅಂಥ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥ ವ್ಯಕ್ತಿ ವಿಶ್ವ ಪ್ರಸಿದ್ಧಿ ಆದ್ರೂ ತಾನು ಬಡವನಾಗೇ ಬದುಕಿದ, ಬಡವನಾಗೇ ಇದ್ದ, ಕೊನೆಗೆ ಬಡವನಾಗೇ ಸತ್ತ. ಆದರೆ ಈ ಜಗತ್ತನ್ನ, ಪ್ರಪಂಚವನ್ನ ಸಿರಿವಂತನಾಗಿ ಮಾಡಿ ಹೋದ. ಇದು ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಎಷ್ಟೋ ಜನ ನಾವು ಸಿರಿವಂತರಾಗಿರ್ತೀವಿ, ಆದರೆ ಏನಾಗ್ತೀವಿ, ನಾವು ಬಡವರಾಗಿರ್ತೀವಿ, ಜಗತ್ತು ಬಡವಾಗುತ್ತೆ. ಎಷ್ಟೋ ಜನ ತಾವು ಬಡವರಿರ್ತಾರೆ, ಜಗತ್ತನ್ನ ಸಿರಿವಂತರಾಗಿ ಮಾಡ್ತಾರೆ. ಇದರಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನಮಸ್ಕಾರ. ಶ್ರೀಮಂತಿಕೆಯ ಗುಣ ಸದಾ ನಮ್ಮಲ್ಲಿರಬೇಕು, ಅದೇ ದೊಡ್ಡ ಶಕ್ತಿ ಅಲ್ವಾ? ಹೌದು. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಮನಮುಟ್ಟುವಂತೆ ವಿಷಯವನ್ನ ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರು ಗ್ರಾಮದ AR ಚೇತನ್ ಕುಮಾರ್ ಅವರು. ಅವರ ಸಂಪರ್ಕಕ್ಕೆ 9447202060. ಕೇಳಿಗ್ರೆ, ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವ ವಿಷಯ ಆಸೆ, ದುರಾಸೆ, ನಿರಾಸೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿನಮಾನದಲ್ಲಿ ತಾವು ಹೇಳಿದಾಗೆ ಆಸೆ, ನಿರಾಶೆ ಮತ್ತು ದುಃಖ ಇವೆಲ್ಲವೂ ಸರ್ವೇ ಸಾಮಾನ್ಯ. ಅದು ಇವತ್ತಿಂದಲ್ಲ, ಮನುಷ್ಯನಾಗಿ ನಾವೇನು ಜನ್ಮ ತಾಳಿದ್ದೀವಿ ಅದು ಬಂದ ಮೇಲೆ ಅದೆಲ್ಲ ಇರೋದೆ. ಹಾಗಂತ ಆಸೆ ಇಲ್ದಲೇ ಇರೋದು ತಪ್ಪು, ಆಸೆ ಇರೋದು ತಪ್ಪು. ಆದರೆ ಯಾವ ಆಸೆಗಳನ್ನು ಪಟ್ಟರೆ ಅದು ನನಗೂ ಸುಖ ಅನಿಸುತ್ತೆ, ತನ್ನ ಜೊತೆಗಿರುವಂಥವ್ರಿಗೂ ಖುಷಿ ಕೊಡುತ್ತೆ, ಅಥವಾ ಸಮಾಜಕ್ಕೂ ಒಳ್ಳೇದಾಗುತ್ತೋ ಆ ಥರದ ಆಸೆಗಳು ಬಹಳ ಒಳ್ಳೆಯದು. ಹಾಗೆ ಮನುಷ್ಯನಿಗೂ ನಿರಾಸೆ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ರೋಗ ಇದ್ದ ಹಾಗೆ, ಅದು ಸಹ ಒಳ್ಳೇದಲ್ಲ. ಹಾಗೆ ದುಃಖ ಅನ್ನುವಂಥದ್ದು ಸಹ ಮನುಷ್ಯನಿಗೆ ಇರಬೇಕು, ಚಂದ. ಅದಿದ್ರೇನೆ ಖುಷಿಯ ಅಥವಾ ಸಂತೋಷದ ಕ್ಷಣದ ಅನುಭವಗಳು ನಮಗೆ ಇನ್ನೂ ಹಿತ ಅಂತ ಅನಿಸ್ತದೆ. ಈ ಎಲ್ಲ ಸನ್ನಿವೇಶಗಳನ್ನು ಸಹ ನಿಭಾಯಿಸೋದು ಹೇಗೆ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಘಟನೆ ಬರುತ್ತೆ. ಏನು, ಅರ್ಜುನ ಶ್ರೀಕೃಷ್ಣನಿಗೆ ಒಂದು ಮಾತನ್ನ ಹೇಳ್ತಾನೆ. ಏನ್ ಹೇಳ್ತಾರೆ ನೋಡು, ಒಂದು ಗೋಡೆ ಮೇಲೆ ಒಂದು ಬರಹ ಬರಿ, ಏನಂತ ಇದೆ, ಸುಖದಲ್ಲಿ ಇದ್ದಾಗ ಅದನ್ನು ಓದಿದ್ರೆ ನಮಗೆ ಅದರ ಅನುಭವ ನೆನಪಾಗಬೇಕು, ಅದೇ ರೀತಿ ದುಃಖದಲ್ಲಿದ್ದ ಓದಿದಾಗ ಅದರ ಒಂದು ನೆನಪು ಆಗಬೇಕು. ಈ ಎರಡಕ್ಕೂ ಒಂದು ಅಂತ ಅಂದ್ರೆ, ಅರ್ಥಾತ್ ಸಂತೋಷದಲ್ಲಿ ಇದ್ದಾಗ ಮುಂದೆ ಇದು ಹೀಗೆ ಇರೋದಿಲ್ಲ ಅನ್ನುವಂಥ ಅನುಭವ, ದುಃಖದಲ್ಲಿದ್ದಾಗ ಇದು ಸಹ ಹೀಗೆ ಇರೋದಿಲ್ಲ ಅನ್ನುವಂಥ ಅನುಭವಗಳು ನಮ್ಗೆ ಯಾವಾಗಲೂ ನೆನಪಾಗಬೇಕು. ಅದಕ್ಕೆ ಒಂದೇ ವಾಕ್ಯವನ್ನ ನೀನು ಬರಿಬೇಕು, ಏನ್ ಹೇಳ್ತೀಯ ನೀನು ಅನ್ನುವಂಥ ಮಾತನ್ನ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ಆಗ ಕೃಷ್ಣ ಒಂದು ಮಾತನ್ನ ಬರೀತಾನೆ. ಏನಂತ ಬರೀತಾನೆ ಅಂದ್ರೆ, ಖಂಡಿತ ತಾವೆಲ್ಲ ಕೇಳುಗರು ಇದನ್ನ ನೆನಪಿಟ್ಕೋಬೇಕು, ಜೀವನದಲ್ಲಿ ಯಾವುದೂ ಸಹ ಇದು ಹೀಗೆ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಅವಾಗ ಅವರು ಒಂದು ಮಾತನ್ನ ಬರೀತಾನೆ, ಈ ಸಮಯ ಕಳೆದು ಹೋಗುತ್ತದೆ ಅಂತೇಳಿ.
ಅಂದ್ರೆ ಅರ್ಥ ಸಂತೋಷನೂ ಸಹ ಶಾಶ್ವತವಾಗಿರೋದಿಲ್ಲ, ಹ್ಮ್ ದುಃಖನೂ ಸಹ ಶಾಶ್ವತವಾಗಿರೋದಿಲ್ಲ. ಈ ಸಮಯ ಯಾವಾಗಲೂ ಮುಂದೆ ಕಳೆದು ಹೋಗ್ತಾ ಇರುತ್ತೆ ಅನ್ನುವಂಥ ಮಾತನ್ನ ಕೃಷ್ಣ ಹೇಳಿದಂಥ ಮಾತು. ಹಾಗಾಗಿ ನಾವು ಸಹ ಯಾವಾಗಲೂ ಈ ಥರದ ಒಂದೊಂದು ಮಾತುಗಳನ್ನು, ಈ ಥರದ ವಿಷಯಗಳನ್ನು ಅವಾಗವಾಗ ಮೆಲುಕು ಹಾಕ್ತಾ ಇರಬೇಕು. ಆಗ ನಮಗೆ ಯಾವಾಗಲೂ ದುಃಖ ಅನಿಸಲ್ಲ, ಯಾವಾಗಲೂ ಇದೇ ಸಂತೋಷ ಇರುತ್ತೆ ಅಂತಲೂ ಅನಿಸೋದಿಲ್ಲ. ಕಾಲಕ್ಕೆ ತಕ್ಕನಾಗಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಆ ಬದಲಾವಣೆಗೆ ನಾವು ಒಗ್ಗಿಕೊಂಡು ಹೋಗುವಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಾಗ ನಮಗೆ ಸಂತೋಷನೂ ಬಹಳ ಉನ್ಮಾದಕ್ಕೋಗಿ ದಾರಿ ತಪ್ಪುವಂಥ ವ್ಯವಸ್ಥೆ ಇರೋದಿಲ್ಲ, ದುಃಖದಲ್ಲಿದ್ದಾಗ ಕುಂದು ಹೋಗುವಂಥ ಮನೋಭಾವನೆ ನಮಗೆ ಬರೋದಿಲ್ಲ. ಈ ಎಲ್ಲ ಸ್ಥಿತಿಗತಿಗಳು ಸಮಾನಾಂತರವಾಗಿ ನಾವು ಸ್ವೀಕರಿಸುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು ಅರ್ಜುನನಿಗೆ ಕೃಷ್ಣ ಹೇಳಿದಂಥ ಮಾತು. ಇದು ಇವತ್ತಿನ ಸಂದೇಶ. ಒಳ್ಳೆ ಮಾತು. ಯಾವುದೂ ಶಾಶ್ವತವಾಗಿರುವುದಿಲ್ಲ. ಆಸೆ, ದುರಾಸೆ, ನೋವು, ನಲಿವು ಎಲ್ಲವೂ ತಾತ್ಕಾಲಿಕನ ಒಂದು ರೀತಿಯಲ್ಲಿ. ತಮ್ಮ ವಿಚಾರಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಷಯಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಅವರ ಸಂಪರ್ಕಕ್ಕೆ 944 97 20 260. ಕೆಳಗರೆ ಆಸೆ ಅನ್ನೋದು ಬಹಳ ಸಹಜ. ನಾವು ಈ ಎತ್ತರಕ್ಕೆ ಹೋಗಬೇಕು, ಹೀಗೆ ಆಗಬೇಕನ್ನುಕೊಂಡು ಎಷ್ಟೋ ಜನ ಒಂದು ರೀತಿಯಲ್ಲಿ ಛಲದಿಂದ ಏನೆಲ್ಲ ಪ್ರಯತ್ನಗಳಿಂದ ಸಾಕ್ತಾ ಹೋಗ್ತಾರೆ. ಇದೆಲ್ಲ ಎಷ್ಟೋ ಸಾರಿ ಆಗೋದಿಲ್ಲ. ಏನಂತೀರಿ ಚೇತನ್ ಕುಮಾರ್ ಅವರೇ? ಜಗತ್ತು ಓಡ್ತಾ ಇದೆ ಅಂತ ನಾವು ಅನ್ಕೊಂಡು ನಾವು ಅದರಿಂದ ಓಡ್ತಾ ಇದ್ದೀವಿ, ಅಂದ್ರೆ ಅದರ ಹಿಂದೆ ಭಿನ್ನತ್ತಾ ಇದ್ದೀವಿ. ರಷ್ಯಾ ದೇಶದ ಒಬ್ಬ ತತ್ವಜ್ಞಾನಿ, ಸಂತ ಅಂತ ಕರಿಬಹುದು, ಅವನು ಭೋಗ ಜೀವನ ಅಂತಂದ್ರೆ ಅತ್ಯಂತ ಸಿರಿವಂತ, ಆದ್ರೆ ಮುಂದೆ ಅವನಂತ ಯೋಗಿ ಮತ್ತೊಬ್ಬನಾಗ್ಲಿಕ್ಕಿಲ್ಲ ಅಂತ ವ್ಯಕ್ತಿ ತನ್ನ ಅನುಭವದ ಒಂದು ಪುಸ್ತಕದಲ್ಲಿ ಒಂದು ಘಟನೆಯನ್ನ ಬರೀತಾನೆ. ಲಿಯೋ ಟಾಲ್ಸ್ಟಾಯ್ ಅಂತೇಳಿ ನಮ್ಮೆಲ್ಲರಿಗೂ ಅದ್ಭುತವಾದ ಸಂದೇಶವನ್ನ ಕೊಡ್ತಾರೆ. ಒಬ್ಬ ರಾಜ ಒಂದು ಸಂದೇಶವನ್ನ, ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ. ಒಂದು ದಿನ ಬರುತ್ತೆ, ಆ ದಿನದಲ್ಲಿ ಯಾರು ಭಾಗವಹಿಸ್ತೀರಿ ಅವ್ರಿಗೆ ಎಷ್ಟು ಭೂಮಿಯನ್ನ ಬೇಕು ಅಂತ ಬಯಸ್ತಾರೋ ಅಷ್ಟು ಭೂಮಿಯನ್ನ ಅವರು ಪಡ್ಕೋಬಹುದು. ಆದ್ರೆ ಒಂದು ಮೆಸೇಜ್ ಏನಿರುತ್ತೆ ಅಂದ್ರೆ ಚೌಕಾಕಾರವಾಗಿ ಓಡಬೇಕು, ಅಷ್ಟು ಭೂಮಿ ತಮಗೆ. ಇದು ಒಂದು ವಿಶೇಷವಾದಂತಹ ಸಂದೇಶ ಇದೆಯಲ್ಲ, ಇದ್ರಾಗೇನೋ ಕುತೂಹಲ ಇರಬೇಕು ಅಂತೇಳಿ ಯಾರು ಮುಂದೆ ಬರೋದಿಲ್ಲ. ಆದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ. ಈ ತರದ ಒಂದು ಸದಾವಕಾಶ ಮತ್ತೆ ಸಿಗ್ಲಿಕ್ಕಿಲ್ಲ, ಸಿಕ್ಕಂತ ಇದನ್ನ ಯಾಕೆ ಬಳಸ್ಕೋಬಾರ್ದು ಅಂತ ಹೇಳಿ, ನೋಡಪ್ಪ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಚೌಕಾಕಾರವಾಗಿ ಓಡಬೇಕು, ಅಷ್ಟು ಭೂಮಿ ನಿನಗೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದಾಗ ರಾಜನ ಇದು ವಿಚಿತ್ರದ ನೆಡೆ ಬಹಳ ಜನಕ್ಕೂ ಕಾತುರತೆ ಇರುತ್ತೆ. ಏನಾಗ್ಬೋದು, ಇದು ಏನು ಮೆಸೇಜ್ ಇದೆ ಇದರಲ್ಲಿ ಅಂತೇಳಿ. ಅಂತ ಬೆಳಗ್ಗೆ ಒಬ್ಬ ವ್ಯಕ್ತಿ ಬಂದು ರೆಡಿಯಾಗಿ ನಿಂತ್ಕೊಂತಾನೆ. ಹೆಗ್ಲ ಮೇಲೆ ಬುತ್ತಿ, ತಾನು ತಿನ್ನುವಂಥ ಆಹಾರ, ಕುಡಿಯೋಕ್ಕೆ ನೀರು ಎಲ್ಲವನ್ನೂ ರೆಡಿ ಮಾಡ್ಕೊಂಡೇ ಬಂದಿರ್ತಾನೆ. ಓಡೋಕ್ಕೆ ಶುರು ಮಾಡ್ತಾನೆ. ಓಡ್ತಾ 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 ಹೋದಾಗೆ ಅವನಿಗೆ ಗೊತ್ತೇ ಆಗೋದಿಲ್ಲ ವಾಪಸ್ ನಾನು ಚೌಕಾಕಾರವಾಗಿ ಇದೇ ಜಾಗ ಬರಬೇಕು ಅಂತ. ಅಲ್ಲೇ ಹತ್ರ ಮುಕ್ಕಾಲು ಸಮಯ ಕಳೆದೇ ಹೋಗಿರುತ್ತೆ. ಈ ಗುರಿ ಮುಟ್ಲೇಬೇಕು, ನಿಯಮವನ್ನು ಪಾಲಿಸಲೇಬೇಕು. ಓಡೋದ್ರ ಮಧ್ಯೆ ಏನು ಮರೆತಿರ್ತಾನೆ ಅಂದರೆ, ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅಂತ ಅನ್ಸಿರಲ್ಲ, ದೇಹಕ್ಕೆ ದಣಿವಾಗಿರುತ್ತೆ, ತಿನ್ನಬೇಕು ಅಂತ ಅನ್ಸಲ್ಲ. ಮನಸ್ಸು ಹೇಳ್ತಾರೆ ದೇಹ ದಣಿದಿದೆ, ಮನಸ್ಸು ಓಡುವಂತ ಇದೆ, ಯಾಕೆ ಗುರಿ ಮುಟ್ಟಬೇಕು, ಮತ್ತೆ ಸಿಗಲ್ಲ ಈ ಚಾನ್ಸ್ ಅಂತೇಳಿ. ಮತ್ತೆ ಚೌಕಾಕಾರವಾಗಿ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಬರ್ತಾ ಇರ್ತಾನೆ. ಎಲ್ಲ ನಿಂತಿರೋರು ಹೇಳ್ತಾ ಇರ್ತಾರೆ, ಓಡು, ಇನ್ನೇನು ಗುರಿ ಮುಟ್ಟು, ಇನ್ನೇನು ಸಮಯ ಮುಗಿತಾ ಬರ್ತಾ ಇದೆ, ನೀನು ಅನ್ಕೊಂಡಂತ ಆಸೆಗಳು ಎಲ್ಲ ಈಡೇರುತ್ತೆ, ನಿನ್ನ ಕಷ್ಟಗಳು ಪರಿಹಾರ ಆಗ್ತವೆ ಅಂತೇಳಿ. ಒಳಗಡೆ ದೇಹ ಹೇಳ್ತಾ ಇರುತ್ತೆ ಹೊಟ್ಟೆಗೆ ಏನಾರ ಹಾಕು ಅಂತ. ಆದ್ರೆ ಮನ್ಸನ್ನುತ್ತೆ ನೀನು ಈಗ ಹೊಟ್ಟೆಗೆ ಹಾಕ್ತಾ ನಿಂತ್ಕೊಂಡ್ರೆ ಗುರಿ ಮುಟ್ಟಕ್ಕಾಗಲ್ಲ. ಬಹಳ ದಂದಿರ್ತಾನೆ. ಆದ್ರೂ ಅವನು ಹೇಳಿದ ನಿಯಮದ ಪ್ರಕಾರ ಚೌಕಾಕಾರವಾಗಿ ಸಮಯದಲ್ಲಿ ಮುಟ್ಟಬೇಕು ಅಂತ ಇರುತ್ತೋ ಅಷ್ಟೂ ಗುರಿಯನ್ನ ಮುಟ್ಟಬೇಕು. ಇನ್ನೇನು ಕೆಲವೇ ಸೆಕೆಂಡುಗಳು ಇರುತ್ತೆ. ದೇಹ ಬಹಳ ನಿತ್ರಾಣ ಆಗಿರುತ್ತೆ. ಯಾಕೆ ಮಧ್ಯ ಏನೂ ಕುಡ್ದಿರೋದಿಲ್ಲ, ಏನೂ ತಿಂದಿರೋದಿಲ್ಲ. ಯಾಕೆ ನಿಂತ್ರೆ ಸಮಯ ವ್ಯರ್ಥ ಆಗುತ್ತೆ, ಮತ್ತು ಅಷ್ಟು ಭೂಮಿ ನನಗೆ ಸಿಗಲ್ಲ ಅನ್ನುವಂಥ ಆಸೆ ಇರುತ್ತಲ್ಲ. ಆ ಆಸೆಯನ್ನು ತೃಪ್ತಿಪಡಿಸೋಕ್ಕೋಸ್ಕರ ಇನ್ನೇನು ಗುರಿ ಮುಟ್ಟಬೇಕು, ಒಂದು ಕಲ್ಲನ್ನು ಎಡವಿ ಬಿದ್ದು ಬಿಡ್ತಾನೆ. ಗುರಿ ಮುಟ್ತಾನೆ, ಗೆದ್ದಿರ್ತಾನೆ. ಆದರೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಈ ಕಥೆಯ ಸಂದೇಶ ಲಿಯೋ ಟಾಲ್ಸ್ಟಾಯ್ ಹೇಳಿರೋದು, ನಾವೆಲ್ಲರೂ ಗೆದ್ದಿರ್ತೀವಿ, ಆದರೆ ನಾವೇ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳೋಣ. ನಾವು ಯಾವುದರ ಹಿಂದೆ ಓಡ್ತಾ ಇದ್ದೀವಿ. ಓಡ್ತಾ ಓಡ್ತಾ ಎಲ್ಲ ಒಂದು ಕಡೆ ನಮಗಾಗಿ, ನಮ್ಮ ಒಂದು ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳಿಕ್ಕಾಗಿ, ಮಾನಸಿಕ ನೆಮ್ಮದಿಗಾಗಿ ಸಮಯವನ್ನು ಕೊಡ್ತಾ ಇದ್ದೀವಾ ಅನ್ನುವಂಥ ಯೋಚನೆಯನ್ನು ನಾವು ನೀವು ಮಾಡಬೇಕು. ಇದುವರೆಗೆ ವಿಚಾರಗಳನ್ನು ಹಂಚಿಕೊಂಡವರು ಚೇತನ್ ಗುರೂಜಿ. ಕೇಳಿದ್ರೆ, ನಾವು ಜೀವನದಲ್ಲೇ ಸುಖವಾಗಿದ್ದೀವೋ, ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವೋ ಅಂತ ವಿಶ್ಲೇಷಣೆ ಮಾಡ್ತಾ ಹೋದರೆ ಎಷ್ಟೋ ಜನಗಳು ಏನೆಲ್ಲ ಮಾಡ್ಕೊಂಡ್ವಿ, ಆದರೆ ಸುಖವಾಗಿಲ್ಲ, ನೆಮ್ಮದಿಲ್ಲ ಅಂತ ಅಂದ್ಕೊಂಡು ಹೇಳೋದಿದೆ. ಏನು ಇದರ ಹಿಂದಿನ ಗುಟ್ಟು, ಇದರ ಮರ್ಮ
ಏನಂತೀರಿ? ಇವುಗಳನ್ನು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು, ನಮ್ಮ ಜೀವನ ನಿಂತಿರುತ್ತೆ. 2-2.5 ಸಾವಿರ ವರ್ಷಗಳ ಹಿಂದೆ ಆಗಿ ಹೋದಂಥ ಬಹಳ ದೊಡ್ಡ ಮೇಧಾವಿ, ತತ್ವಜ್ಞಾನಿ, ಸಂತ ಅಂತ ಹೇಳಿ ಕರೀಬೋದು. ಅವನು ಸಾಕ್ರಟೀಸ್ ಅಂತ. ಗ್ರೀಕ್ ದೇಶದಲ್ಲಿ ನೂರಾರು ಜನ, ಸಾವಿರಾರು ಜನ ಬಂದು ಅವನ ಮಾತುಗಳನ್ನು ಆಲಿಸ್ತಾ ಇದ್ರು. ಅದರಲ್ಲೂ ಯುವಜನತೆ ಅವನ ಮಾತುಗಳನ್ನು ಕೇಳೋದಕ್ಕೆ ಕಾತುರತೆಯಿಂದ ಇರ್ತಾ ಇದ್ರು. ಅವನು ಮಾತುಗಳು ಚೆನ್ನಾಗಿದ್ದು, ಆದರೆ ಅವನು ನೋಡ್ಲಿಕ್ಕೆ ಮಾತ್ರ ಕುರೂಪಿ ಇದ್ದ. ಇಷ್ಟು ವಿಶೇಷತೆ ಇತ್ತಲ್ಲ, ಎಷ್ಟು ಸಂದೇಶ ಅವನನ್ನು ಸ್ವೀಕರಿಸುವಂಥ ಮನೋಭಾವನೆ ಇತ್ತಲ್ಲ. ನಿಜವಾಗ್ಲೂ ನಾವು ನೀವು ಅದನ್ನ ತಿಳ್ಕೊಂಡು ಅಳವಡಿಸ್ಕೊಳ್ಳುವಂಥ ರೀತಿ ಮಾಡಲೇಬೇಕು. ಏನಾಗಾದ್ರೆ ದಿನ ಇವನು ಮಾತುಗಳನ್ನು ಕೇಳಲಿಕ್ಕೆ ನೂರಾರು ಜನ ಕೂತಿರೋರು, ಹೆಂಡತಿ ಒಳಗಡೆ ಅಡಿಗೆ ಮನೆಯಲ್ಲಿ ಬೈತಾ ಇರೋಳು. ಒಂದು ದಿನ ಸಿಟ್ಟಿಗೋಸ್ಕರ ಹೆಂಡತಿ ಮನೆಯಲ್ಲಿ ಪಾತ್ರೆ ತೊಳೆದ ನೀರೋ ಏನೋ ಇತ್ತು ತಂದು ಅವನ ಮೈ ಮೇಲೆ ಚೆಲ್ಲಬಿಟ್ಲು. ಶಿಷ್ಯಂದ್ರಿಗೆ ಕುತೂಹಲ ಆಗ್ಬಿಡ್ತು. ಅಲ್ಲ, ಅಷ್ಟು ದಿನ ಬೈತಾ ಇದ್ರು, ಸುಮ್ಮನೆ ಇದ್ವಿ, ನಮಗೂ ಕುತೂಹಲ ಕೇಳಬೇಕು ಅನ್ಸಿತ್ತು, ಹೆಂಗೆ ಕೇಳೋದು ಗುರುಗಳನ್ನ ಅಂತ ಇದ್ವಿ. ಆದರೆ ಇವತ್ತೊಂದು ನೀರೇ ಒಯ್ದು ಬಿಟ್ಟಿದಲ್ಲ, ಗುರುಗಳನ್ನ ಸರಿ ವಿಚಾರಿಸ್ಬೇಕು ಅಂತ ಹೇಳಿ ಕೇಳಿದರು ಸಾಕ್ರಟೀಸನನ್ನು. ಅಲ್ಲ ಗುರುಗಳೇ, ಹೀಗೆ ನಿಮ್ಮ ಹೆಂಡತಿ ಬೈತಾ ಇದ್ವಿ, ಕೇಳ್ತಾ ಇದ್ರಿ, ನೀವು ನಿಮ್ಮ ಅನುಭವದ ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊತಾ ಇದ್ರಿ, ಇವತ್ತು ಗಲೀಜ್ ನೀರನ್ನೇ ತಂದು ನಿಮ್ಮ ಮೈ ಮೇಲೆ ಹಾಕಿದ್ರು, ಈಗಲೂ ಸುಮ್ಮನಿದ್ದೀರಲ್ಲ, ಏನು ತಾವು ಪ್ರತಿಕ್ರಿಯೆ ಕೊಡಲಿಲ್ವಲ್ಲ ಅಂತೇಳಿ. ಆಗ ಅವ್ರು ಹೇಳಿದಂಥ ಮಾತು ನಮ್ಮೆಲ್ಲರಿಗೂ ನಿಜವಾಗ್ಲೂ ಸ್ಫೂರ್ತಿದಾಯಕ. ಏನು ಹೇಳಿದರು ನೋಡಪ್ಪ, ದಿನಾ ಹೆಂಡತಿ ಬೈಯೋಳು, ಅದೊಂಥರ ಗುಡುಗಿದ್ದ ಹಾಗೆ. ಇವತ್ತೊಂದು ಮೈ ಮೇಲೆ ನೀರು ಚೆಲ್ಲಿದ್ದಲ್ಲ, ಇದೊಂಥರ ಮಳೆ ಬಂದಂಗಾಯಿತು. ಇಷ್ಟೇ ಅರಪ್ಪ ಜೀವನ. ಜೀವನದಲ್ಲಿ ಸುಖ, ದುಃಖ, ನೋವು, ನಲಿವು, ಮಾತು, ಕತೆ, ವ್ಯವಹಾರ, ಏರುಪೇರು ಎಲ್ಲ ಇರ್ತದೆ. ಅವುಗಳನ್ನು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಅನ್ನುವಂಥದ್ದು ಈ ಕಥೆಯ ಸಾರಾಂಶ. ಸಮಸ್ಯೆಗಳನ್ನು ಸ್ವೀಕರಿಸ್ತಾ ಹೋಗಬೇಕು, ಸವಾಲುಗಳನ್ನು ನಿಭಾಯಿಸ್ತಾ ಹೋಗಬೇಕು. ತಾವು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಚಾರಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರಿನ ಚೇತನ್ ಕುಮಾರ್ ಅವರು. ಚೇತನ್ ಕುಮಾರ್ ಅವರು ಹಲವರಿಗೆ ಮಾರ್ಗದರ್ಶಕರು, ಯೋಗ ತರಬೇತುದಾರರು, ಆಹಾರ ತಜ್ಞರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಇವತ್ತು ಆರೋಗ್ಯದ ರಕ್ಷಣೆಗೆ ಭಾಳಷ್ಟು ಮಾರ್ಗಗಳು ಬಂದಿದ್ದಾವೆ. ಯೋಗಾಸನ ಇದೆ, ವ್ಯಾಯಾಮ ಇದೆ, ಧ್ಯಾನ ಇದೆ, ಪೂಜೆ ಇದೆ, ಇನ್ನೂ ಏನೆಲ್ಲ ಕಸರತ್ತುಗಳನ್ನು ಮಾಡಿಕೊಂಡು ನಾನು ಚೆನ್ನಾಗಿ ಆದೆ ಅನ್ನುವಾಗಲೇ ಮತ್ತಷ್ಟು ಒತ್ತಡಕ್ಕೆ ಸಿಕ್ಕಾಕೊಳ್ತಾರೆ ಅನ್ನೋ ಥರ ಮಾತಾಡೋದಿದೆ. ಯೋಗ ಮಾಡೋರು ಸಹ ನೆಮ್ಮದಿಯಾಗಿಲ್ಲ ಅನ್ನೋ ಥರ ಜನ ಅಲ್ಲಲ್ಲಿ ಮಾತಾಡೋದಿದೆ. ಇನ್ನು ಪೂಜೆ ಮಾಡೋರಿಗೂ ಸಂತೋಷ ಇಲ್ಲ ಅನ್ನೋ ಥರ ಹೇಳೋದಿದೆ. ಏನು ಇದಕ್ಕೆ ಕಾರಣ? ಇದಕ್ಕೆಲ್ಲ ಕಾರಣ ಎಲ್ಲೋ ಒಂದು ಕಡೆ ನಮ್ಮ ಒಂದು ಮನೋಭಾವನೆಗಳು ಬದಲಾಗಿರುವಂಥದ್ದು. ಅಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಈಗಿದ್ರೇ ನಮಗೆ ಗೌರವ ಸಿಗುತ್ತೆ, ಮನ್ನಣೆ ಸಿಗುತ್ತೆ ಅನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ, ಇದು ನಮ್ಮನ್ನು ಈ ಸ್ಥಿತಿಗೆ ತರಲಿಕ್ಕೆ ಕಾರಣ. ಇವತ್ತು ನೀವು ಹೇಳಿದ ರೀತಿ ಯೋಗ ಮಾಡೋರಿರ್ಬೋದು, ಅಥವಾ ಇನ್ನೊಬ್ಬರಿಗೂ ಶಾಂತಿಯನ್ನು ಕೊಡುವಂಥ, ಶಾಂತಿ ಮಾಡಿಸುವಂಥವ್ರೆ ಅಶಾಂತವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಕಾರಣ ಎಲ್ಲ ಒಂದು ಕಡೆ ನಮಗೆ ನಾವು ಶಾಂತವಾಗಿಲ್ಲ ಅಥವಾ ನಮಗೆ ನಾವು ಸುಖಿಗಳಾಗಿಲ್ಲ ಅನ್ನುವಂಥದ್ದು ಇದಕ್ಕೆ ನಿದರ್ಶನ ಅಂತ ಅನ್ನಿಸ್ತದೆ. ಆದರೆ ಇವತ್ತಿನ ದಿನಮಾನದಲ್ಲಿ ನಾವು ಹೇಗಿದ್ರೂ ತೊಂದರೆ ಇಲ್ಲ, ಇವತ್ತಿನ ಒಂದು ವ್ಯವಸ್ಥಿತವಾಗಿ ಇರುವಂಥ ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಹೋಗಬೇಕು, ಹಾಗಿದ್ರೇ ನಮಗೆಲ್ಲವೂ ಸಿಗ್ತದೆ ಎನ್ನುವಂಥ ಮನೋಭಾವನೆ ಇದೆಯಲ್ಲ, ಇದು ಎಲ್ಲ ಒಂದು ಕಡೆ ನಮ್ಮನ್ನು ನಾವು, ಅಂದರೆ ಜಗತ್ತು ನಮ್ಮನ್ನು ಈ ರೀತಿ ನೋಡುವಂಥ ಸ್ಥಿತಿಗೆ ಬಂದಿರುವಂಥದ್ದು. ಅಂದರೆ ಅವರು ದುಃಖಿಗಳೇ, ಅವರೂ ಸಮಸ್ಯೆಗಳಲ್ಲಿದ್ದಾರೆ, ಇನ್ನೇನಿದೆ ಎನ್ನುವಂಥ ಒಂದು ಮನೋಭಾವನೆ. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ, ಬಹಳ ಜಾಗೃತಿಯಿಂದ ಹೆಜ್ಜೆ ಇಡುವಂಥ ಕೆಲಸವನ್ನು ಮಾಡಬೇಕು. ಅದರಲ್ಲೂ ಸೂಕ್ಷ್ಮವಾಗಿ ನಾವು ಎಲ್ಲ ಮಾಡಿದ್ದೀವಿ, ನಮಗೆಲ್ಲ ಸಾಧ್ಯ ಆಗಿದೆ ಅನ್ನುವಂಥದ್ದಕ್ಕೆ ಒಂದು ಸಣ್ಣ ನಿದರ್ಶನ ಅಂತಂದರೆ, ಬಹಳ ಜನಕ್ಕೆ ಅಂಥ ಮಹಾತ್ಮರು, ಅಂಥ ವ್ಯಕ್ತಿಗಳ ಪರಿಚಯ ಇರಲಿಕ್ಕಿಲ್ಲ ಅಥವಾ ಅವ್ರ ಹೆಸರನ್ನು ಕೇಳಿರಲಿಕ್ಕಿಲ್ಲ. ಬೆಳಗಾಂ ಜಿಲ್ಲೆಯಲ್ಲಿ ಅಥಣಿ ಅಂತ ಬರುತ್ತೆ, ಅಂದರೆ ಅದೊಂದು ತಾಲೂಕು. ಆ ತಾಲೂಕಿನಲ್ಲಿ ಒಬ್ಬರು ಮಹಾತ್ಮರು, ಶಿವಯೋಗಿಗಳು ಆಗಿ ಹೋದರು. ಅವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮೆಲ್ಲರಿಗೂ ದೊಡ್ಡ ಸಂದೇಶವನ್ನು ಕೊಡ್ತಾರೆ. ಹತ್ತತ್ರ 100 ವರ್ಷಗಳ ಕಾಲ ಬದುಕಿದಂಥ ಮಹಾನ್ ಸಾಧಕರು, ಸಂತರು ಅಂತ ಕರಿಬೋದು. ಇಳಿ ವಯಸ್ಸು, ಕೊನೆಗೆ ಸಾವಿಗೆ ಹತ್ತಿರ ಇದ್ದರು. ಒಬ್ಬ ಶಿಷ್ಯ ಬಂದು, ಗುರುಗಳೇ, ಎಂಥ ಅದ್ಭುತವಾದ ಸಾಧನೆ ಮಾಡಿದ್ದೀರಿ, ಎಷ್ಟೆಲ್ಲ ನಿಮ್ಮಿಂದ ಪವಾಡಗಳು, ಎಷ್ಟೆಲ್ಲ ಆಗಿದೆ, ನೀವು ಭಾಳ ಜೀವನದಲ್ಲಿ ಗೆದ್ದು ಬಿಟ್ರಿ ಗುರುಗಳೇ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಇವತ್ತು ಹೇಳ್ಬೇಡ ನಾನು ಗೆದ್ದಿದ್ದೀನಿ ಅಂತೇಳಿ, ನನ್ನನ್ನು ಗುಂಡಿಗೆ ಇಟ್ಟು ಮಣ್ಣು ಹಾಕ್ತಾರಲ್ಲ ತಲೆ ಮೇಲೆ, ಅವತ್ತಿನ ದಿನ ಈ ಮಾತನ್ನು ಹೇಳು, ಇವತ್ತು ಹೇಳ್ಬೇಡ ಅಂತ ಹೇಳ್ತಾರೆ. ಅಂದರೆ ನಾವು ಪ್ರತಿ ಕ್ಷಣನೂ ಜೀವಂತವಾಗಿರೋದ್ರಲ್ಲಿ ನಾವು ಗೆದ್ದು ಬಿಟ್ಟಿದ್ವಿ, ನಮ್ದು ಹಾಗೆ ಹೋಗಿದೆ, ನಾನು ಭಾಳ ಚೆನ್ನಾಗಿದ್ದೀನಿ ಅನ್ನುವಂಥ ಭಾವನೆ ಇಲ್ಲ. ನಾವು ಕೊನೆಯ ಉಸಿರಿರೋ ತನಕನೂ ಜೀವನದಲ್ಲಿ ಎಲ್ಲೋ ಒಂದು ಕ್ಷಣ ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ. ಅಂಥದ್ರಲ್ಲಿ ನಾವು ಪ್ರತಿ ಕ್ಷಣನೂ ತಿದ್ಕೊಂತ, ಕಲಿತಾ,
ಮಾಡ್ತಾ ಹೋದಾಗ ಜೀವನದಲ್ಲಿ ನಾವು ಏನಾದ್ರು ಸಾಧಿಸ್ಬೋದು. ಅದನ್ನು ನಾವು ಎಲ್ಲರೂ ಗಮನಿಸಬೇಕಾದಂಥ ವಿಚಾರ ಅಂತಂದರೆ, ನಾವು ಜೀವನದಲ್ಲಿ ಎಲ್ಲದನ್ನು ಪಡ್ಕೊಂಡಿದ್ದೀವಿ, ನಾನು ಯೋಗ ಮಾಡ್ತಾ ಇದ್ದೀನಿ, ನನಗೆಲ್ಲ ಆಗೋಗ್ಬಿಟ್ಟಿದೆ ಅಂತ ಇಲ್ಲ, ಕಲಿಯೋದು ಇದ್ದೇ ಇರುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥ. ನಿಜ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಚೇತನ್ ಕುಮಾರ್ ಅವರು ಹಲವರಿಗೆ ಮಾರ್ಗದರ್ಶಕರು, ಯೋಗ ತರಬೇತುದಾರರು, ಆಹಾರ ತಜ್ಞರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಈ ಆಧುನಿಕ ವ್ಯವಸ್ಥೆಯಲ್ಲೂ ಸವಾಲುಗಳಿದ್ದಾವೆ. ಎಷ್ಟೋ ಮಕ್ಕಳು ತಂದೆ ತಾಯಿಗಳು ನಿರೀಕ್ಷೆ ಮಾಡಿದಷ್ಟು ಓದ್ತಾ ಇಲ್ಲ, ಸಾಧನೆ ಮಾಡ್ತಾ ಇಲ್ಲ, ದೊಡ್ಡ ಕೊರಗು, ಕಣ್ಣೀರು ಹಾಕ್ತಾರೆ. ಕೆಲವೊಬ್ಬರಂತೂ ತುಂಬ ಚೆನ್ನಾಗಿ ಓದ್ತಾರೆ. ಅದನ್ನು ಹೋಲಿಕೆ ಮಾಡ್ಕೊಂಡು ನೋಡ್ಕೊಂಡು ಇನ್ನಷ್ಟು ಯಾತನೆಯನ್ನು ಪೋಷಕರು ಅನುಭವಿಸ್ತಾರೆ. ಏನಂತೀರಿ? ಪೋಷಕರಿಗೆ ನಿಮ್ಮ ಕಿವಿ ಮಾತು. ಪೋಷಕರು ಅನುಭವಿಸ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಮಕ್ಕಳುಗಳು ಸಹ ತಂದೆ ತಾಯಿ ಇಟ್ಟಿರುವಂಥ ನಂಬಿಕೆಗೆ ನಾನೆಲ್ಲ ಒಂದು ಕಡೆ ಹುಸಿ ಮಾಡ್ತಾ ಇದ್ದೀನಿ ಅನ್ನುವಂಥ ದುಃಖದಲ್ಲೂ ಅವರೂ ಇದ್ದಾರೆ. ಇದರಲ್ಲಿ ತಂದೆ ತಾಯಿಗಳದ್ದು ಒಂದು ಜವಾಬ್ದಾರಿ, ಮಕ್ಕಳದ್ದು ಒಂದು ಜವಾಬ್ದಾರಿ ಇದೆ. ಒಂದೊಂದು ಸಾರಿ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿವಾದ ಹೇಳಿದಾಗ ಏನಪ್ಪ ಇವ್ರು ಯಾಕೆ ಇಷ್ಟೊಂದು ಮಾತುಗಳನ್ನು ಹೇಳ್ತಾರೆ ಅಂತ ಅನಿಸುತ್ತೆ, ಬೇಜಾರ ಪಡ್ತಾರೆ. ಒಂದೊಂದು ಸಾರಿ ಮಕ್ಕಳುಗಳು ತಂದೆ ತಾಯಿ ಮೇಲೆ ಯಾಕೆ ಇಷ್ಟೆಲ್ಲ ನನ್ನ ಮೇಲೆ ಕೇರ್ ಮಾಡ್ತಾ ಇದ್ದಾರೆ, ನಾನೇನಾರು ಅವ್ರಿಗೆ ಮಾಡಬೇಕಲ್ಲ ಅನ್ನುವಂಥ ಏನೋ ಒಂದು ಒತ್ತಡದಲ್ಲಿ ಅವ್ರು ಇರ್ತಾರೆ. ಯಾರು ಏನೇ ಹೇಳಿದರು ಇವೆಲ್ಲವೂ ಎಲ್ಲರ ಒಳಿತಿಗಾಗಿನೇ, ತಂದೆ ತಾಯಿ ಮಗನೇ ಒಳಿತಿಗಾಗಿ, ಮಗ ತಂದೆ ತಾಯಿ ಒಳಿತಿಗಾಗಿ ಮಾಡುವಂಥ ಕೆಲಸಗಳು. ಹೀಗೆ ಉತ್ತಮವಾದಂಥ ಗುಣವುಳ್ಳಂಥ ಒಬ್ಬ ಮಗ ಇದ್ದ, ಅತಿ ಹೆಚ್ಚು ಅಂಕವನ್ನು ಪಡಿತಾ ಇದ್ದ ಮತ್ತು ನಡತೆಯಲ್ಲೂ ಅಷ್ಟೇ ಚೆನ್ನಾಗಿದ್ದ. ಆದರೂ ತಂದೆ ಮಾತ್ರ ತನ್ನ ಮಗನನ್ನು ಬೈಯೋದನ್ನು ಬಿಡ್ತಾ ಇರಲಿಲ್ಲ. ಅಂದರೆ ಇನ್ನೂ ನೀನೇನು ಮಾಡಿದ್ಯೋ, ಇನ್ನೂ ಮಾಡೋದಿದೆ ನೀನು ಅನ್ನುವಂಥ ಮಾತುಗಳನ್ನು ಯಾವಾಗಲೂ ಅಂತಾರೆ ಅವರು. ಮಗನಿಗೆ ಅನ್ಸೋದು ಇಷ್ಟೆಲ್ಲ ಒಳ್ಳೆನಿದ್ದೀನಿ, ಎಲ್ಲರಿಗಿಂತಲೂ ಅತಿ ಹೆಚ್ಚು ಅಂಕ ಪಡಿತೀನಿ, ಯಾರ ಜೊತೆ ಕೆಟ್ಟ ಚಾಳಿ ಇಲ್ಲ, ಕೆಟ್ಟ ಅಭ್ಯಾಸಗಳಿಲ್ಲ, ಆದರೂ ನಮ್ಮಪ್ಪ ಬೈತಾನಲ್ಲ ಅಂತ ಭಾಳ ಬೇಜಾರು. ಹೆಂಡತಿ ಕೈಗೆ ನೀರು ಕೊಟ್ಟು ತಟ್ಟೆಗೆ ಊಟ ಇಟ್ಟು ಒಂದು ಮಾತು ಕೇಳಿದ್ಲು ಕೊನೆಗೆ, ಅಲ್ಲ ಕಣ್ರಿ ಮಗ ಒಳ್ಳೆ ವ್ಯಕ್ತಿ ಇದ್ದಾನೆ, ಆದರೂ ನೀವು ಅವನು ಬೈತಲೇ ಇರ್ತಿರಲ್ಲ ಅನ್ನುವಂಥ ಮಾತನ್ನು ಕೇಳ್ತಾಳೆ. ಇವನ್ ಮೇಲೆ ಕೇಳಿಸ್ಕೊತಾ ಇರ್ತಾನೆ, ಏನು ಹೇಳ್ಬೋದು ಈಗಲೂ ಅಂತ. ಆಗ ತಂದೆ ಒಂದು ಮಾತು ಹೇಳ್ತಾನೆ, ರೇ ನನ್ನ ಮಗನ ಬಗ್ಗೆ ನನಗೇನು ಪ್ರೀತಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ, ಅಭಿಮಾನ ಇಲ್ಲ ಅಂದ್ಕೊಂಡಿದ್ಯಾ, ಅಥವಾ ಅವನ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಎಲ್ಲ ಗೊತ್ತು. ಯಾವತ್ತೂ ನೀನು ಭಾಳ ಚೆನ್ನಾಗಿ ಮಾಡ್ತಾ ಇದೀಯ ಅಂತ ನಾನು ಏನಾರು ಒಂದು ಮಾತಂದರೆ ಅವತ್ತೇ ಅವನು ಮಾಡುವ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಕಣೆ. ಅದಕ್ಕೋಸ್ಕರ ನಾನು ಬೈಯೋದು ಬಿಟ್ಟರೆ ಅವನ ಬಗ್ಗೆ ಕೆಟ್ಟದ್ದು ನನಗಿಲ್ಲ. ನಿನಗಿಂತಲೂ ಹೆಚ್ಚು ಅಭಿಮಾನ, ಹೆಚ್ಚು ಪ್ರೀತಿ, ಹೆಚ್ಚು ಕಳಕಳಿ, ಕಾಳಜಿ ನನ್ನ ಮಗನ ಬಗ್ಗೆ ಇದೆ ಕಣೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಆಗ ಮೇಲೆ ಇದ್ದಂಥ ಮಗ ಕೇಳಿಸ್ಕೊಂಡು ಎಂಥ ತಪ್ಪು ಮಾಡ್ತಾ ಇದ್ದೆ ಅಂತೇಳಿ ಇಳಿದು ಬಂದು ಅಪ್ಪನ ಕಾಲು ಹಿಡಿತಾನಪ್ಪ, ನಾನೇನೋ ಅಂದ್ಕೊಂಬಿಟ್ಟಿದ್ದೆ ನಿನ್ನ ಬಗ್ಗೆ ಅಂಥೇಳಿ. ಯಾರು ಏನೇ ಹೇಳಿದರು ಅದು ಎಲ್ಲದು ಒಳ್ಳೆಯದಕ್ಕೆ ಇರುತ್ತೆ, ಒಳ್ಳೆಯದನ್ನು ಬಯಸೋದಕ್ಕೆ ಇರುತ್ತೆ, ಒಳ್ಳೇದಾಗಬೇಕು ಅನ್ನೋದೇ ಇರುತ್ತೆ ಅನ್ನುವಂಥದ್ದನ್ನು ನಾವು ನೀವು ಈ ಜೀವನ ಧ್ವನಿಯ ಮಾತುಗಳಲ್ಲಿ ಅರ್ಥ ಮಾಡ್ಕೋಬೇಕು. ಅಪ್ಪ ಅಮ್ಮಗಳ ಆತ್ಮವನ್ನು ಅರ್ಥ ಮಾಡಿಕೊಳ್ಳುವ ಮಕ್ಕಳು ಇದ್ದರೆ ಚಂದ. ಇಲ್ಲಾಂದರೆ ಸಂದರ್ಭವೇ ಅದನ್ನು ಅರ್ಥ ಮಾಡಿಸುತ್ತೆ. ಹೌದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದರೆ, ಈ ಕಾರ್ಯಕ್ರಮದಲ್ಲಿ ಹಿತವಚನಗಳನ್ನು ಹೇಳಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಬದುಕು ಇವತ್ತು ಬಹಳ ಚೆನ್ನಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಎಷ್ಟೋ ಜನ ಕೊರಗಿ 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 ತೊಂದರೆ ಮಾಡ್ಕೊಳ್ತಾರೆ. ಏನು ನಿಮ್ಮ ಸಲಹೆ? ಯಾಕೆ ಇಷ್ಟು ಕೊರಗು ಇದೆ ಅಂತಂದರೆ, ಯಾವುದನ್ನ ನಾವು ಕೇಳಬೇಕು, ಯಾವುದನ್ನ ಮಾಡಬೇಕು, ಯಾವುದನ್ನ ನಾವು ಸ್ವೀಕರಿಸಬೇಕು ಅನ್ನುವಂಥ ಮನೋಭಾವನೆ ಇಲ್ಲದೆ ಇರೋದಕ್ಕೆ ಈ ಎಲ್ಲ ಸಮಸ್ಯೆಗಳು. ನಮಗೆ ಬಹಳ ಖುಷಿ ಕೊಡುವಂಥ ವಿಚಾರ ಅಂತಂದ್ರೆ ಅವರ ಮಾತುಗಳನ್ನ ಅಥವಾ ಅವನ ಬದುಕಿನ ವಿಚಾರಗಳನ್ನ ನಾವು ಒಂದೊಂದ್ಸಾರಿ ಮೆಲುಕು ಹಾಕಬೇಕು ಅಂತ ಅನಿಸ್ತದೆ. ಹೀಗೆ ಒಬ್ಬ ವ್ಯಕ್ತಿ ಅವನ ಸಂತಾನ ಹತ್ರ ಬರ್ತಾನೆ, ಯಾರು ಆಮೇಲೆ ನೋಡೋಣ ಅವ್ರ ಹೆಸರು ಏನು ಅಂತ. ಬಂದು, ನಿಮ್ಮ ಶಿಷ್ಯನ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ. ಹೌದಾ, ಹೇಳಕ್ ಬಂದಿದ್ಯಾ? ನಂದೊಂದು 3 ಪ್ರಶ್ನೆಗಳಿದೆ, ಈ ಪ್ರಶ್ನೆಗಳಿಗೆ ಉತ್ತರ ಹೇಳು, ಆಮೇಲೆ ಬೇಕಾದ್ರೆ ಅವನ ಮಾತುಗಳನ್ನ ನಾನು ಕೇಳ್ತೀನಿ ಅಂತೇಳಿ. ಹಾಗಾದ್ರೆ ಈ ಮೊದಲನೇ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಹೇಳು, ನೀನು ಹೇಳಕ್ ಬಂದಿರುವಂಥದ್ದು ಸತ್ಯನೋ ಸುಳ್ಳು ಅಂತ ಹೇಳಿ ಕೇಳ್ತಾನೆ. ಅವಾಗ ಅವನು ಹೇಳಕ್ ಬಂದಿರೋಂಥ ವ್ಯಕ್ತಿ, ಇದು ಸತ್ಯ ಅಲ್ಲ, ಇನ್ನೊಬ್ರು ಯಾರೋ ಹೇಳಿದ್ದು ನಾನು ನಿಮಗೆ ತಿಳ್ಸಕ್ ಬಂದಿದ್ದೀನಿ. ಹೌದಾ, ಆಯ್ತು ಬಿಡು. ಎರಡನೇದು, ಹಾಗಾದ್ರೆ ನೀನು ಹೇಳಕ್ ಬಂದಿರುವಂಥ ವಿಚಾರದಲ್ಲಿ ನಿನಗೇನಾದ್ರು ಒಳ್ಳೇದಾಗುತ್ತಾ ಅಥವಾ ನನಗೇನಾದ್ರು ಒಳ್ಳೇದಾಗುತ್ತಾ ಅಂತ ಹೇಳಿ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಖಂಡಿತ ಇದು ನಿಮಗೂ ಒಳ್ಳೇದಿಲ್ಲ, ನನಗೂ ಏನು ಒಳ್ಳೇದಿಲ್ಲ. ಆಯ್ತು ಬಿಡು, ಹಾಗಾದ್ರೆ ಕೊನೆದು ಇದನ್ನಾರು ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಡು, ಇದು ಏನಾದ್ರು ಸರಿ ಅನ್ಸಿದ್ರೆ ನಾನು ಮುಂದಕ್ಕೆ ಅವನ ಬಗ್ಗೆ ಏನು ಹೇಳಬೇಕು ಅಂತ ಇದೆಯಾ ಅದನ್ನು ನಾನು ಕೇಳ್ತೀನಿ. ಹಾಗಾದ್ರೆ ಇದರಿಂದ ನನಗೇನಾರು ಲಾಭ ಆಗುತ್ತಾ ಅಥವಾ ನಿನಗೇನಾದ್ರು ಇದರಿಂದ ಲಾಭ ಇದೆಯಾ
ಅಂತ ಹೇಳಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲ ಗುರುಗಳೇ, ಇದು ನಿಮಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಹೇಳಕ್ ಬಂದಿರೋದು ಅದು ಸತ್ಯ ಅನ್ನೋದು ಅಥವಾ ಸುಳ್ಳೋ ಗೊತ್ತಿಲ್ಲ. ಎರಡನೇದು, ಇದರಿಂದ ನನಗೆ ಹೇಳಕ್ ಹೊರಟಿರುವಂತ ವಿಚಾರ ನಿನಗೂ ಒಳ್ಳೇದಿಲ್ಲ, ನನಗೂ ಒಳ್ಳೇದಿಲ್ಲ ಅಂತೀಯ. ಆಯ್ತು, ಅದು ಬಿಡು, ಏನಾದ್ರು ಇದರಿಂದ ಲಾಭ ಏನಾದ್ರು ಸಿಗುತ್ತಾ ಅಂದ್ರೆ ಅದು ಇಲ್ಲ ಅಂತ ಇದೆಯಾ. ಈ ಮೂರು ಇಲ್ಲ ಅಂದ್ಮೇಲೆ ನಾನು ಯಾಕೆ ಅವನ ವಿಚಾರವನ್ನ ಕೇಳಬೇಕು ಅನ್ನುವಂತ ಮಾತನ್ನ ಅವನಿಗೆ ಮರಳಿ ಮತ್ತೆ ಪ್ರಶ್ನೆ ಕೇಳ್ತಾನೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ನಾವು ನೀವು ಕುತ್ಕೊಂಡಾಗ, ಇಬ್ರು ವ್ಯಕ್ತಿಗಳು ಕುತ್ಕೊಂಡಾಗ ಯಾರೋ ಮೂರನೇ ವ್ಯಕ್ತಿಯ ಬಗ್ಗೆ ನಾವು ಈ ಮಾತುಗಳನ್ನ ಕೇಳ್ಬೋದಲ್ವಾ? ಯಾರೋ ಆತ್ಮೀಯರ ಬಗ್ಗೆ ಅಥವಾ ಸ್ವತಃ ನಮ್ಮ ಮನೆಗಳಲ್ಲಿರುವಂಥ ನನ್ನ ಹೆಂಡತಿಯ ಬಗ್ಗೆ ಅಥವಾ ನನ್ನ ತಂದೆ ಬಗ್ಗೆ, ತಾಯಿ ಬಗ್ಗೆ ಅಥವಾ ಇತರೆ ಯಾರೇ ಸದಸ್ಯರುಗಳು ಇರ್ತಾರೋ ಅವ್ರ ಬಗ್ಗೆ ಮೂರನೇ ವ್ಯಕ್ತಿ ಹೇಳಕ್ ಬಂದಾಗ ಈ ಮಾತುಗಳನ್ನು ಕೇಳಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಹೇಳಿದ್ರೆ ಮುಂದಕ್ಕೆ ಅವರನ್ನ ನೀವು ಮಾತಾಡೋದಕ್ಕೆ ಅವಕಾಶ ಕೊಡ್ಬೋದಲ್ವಾ ಸ್ನೇಹಿತರೆ? ಇದೇ ನಾವು ಮಾಡ್ತಾ ಇರುವಂಥದ್ದು. ಜೀವನ ಧ್ವನಿಯ ಮೂಲಕ ಒಳ್ಳೆ ವಿಚಾರಗಳನ್ನು, ಮಾಹಿತಿಗಳನ್ನು ತಲುಪಿಸೋದ್ರ ಜೊತೆಗೆ ಎಲ್ಲರೂ ಒಳ್ಳೆಯರಾಗಿರಬೇಕು, ಜೊತೆಗೆ ಈ ಒಂದು ವ್ಯವಸ್ಥೆ ಒಳ್ಳೆಯ ದಾರಿಯಲ್ಲಿ ನಡೀಲಿಕ್ಕಾಗಿ ಈ ಒಂದು ಕಾರ್ಯಕ್ರಮ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ಕೇಳಿದಂಥ ವ್ಯಕ್ತಿ ಯಾರೂ ಅಲ್ಲ, ಸಾಕ್ರಟೀಸ್ ಅನ್ನುವಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ಪ್ರಶ್ನೆಯನ್ನ ತನ್ನ ಶಿಷ್ಯನಿಗೆ ಕೇಳಿದಂಥ ಮಾತು. ಹೀಗೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಬಗ್ಗೆ, ನಿಮ್ಮ ಹೆಂಡತಿಯ ಬಗ್ಗೆ ಅಥವಾ ನಿಮ್ಮ ಸಂಬಂಧಿಕರ ಬಗ್ಗೆ ಅನ್ಯ ವ್ಯಕ್ತಿ ಹೇಳಬೇಕಾದ್ರೆ ಈ ಪ್ರಶ್ನೆಗಳನ್ನ ಕೇಳಬಹುದಲ್ವಾ ಸ್ನೇಹಿತರೆ? ನಮಸ್ಕಾರ. ಕೇಳುಗರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಚಾರಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರಿನ ಚೇತನ್ ಗುರೂಜಿ ಅವರು. ಚೇತನ್ ಕುಮಾರ್ ಅವರು ಹಲವರಿಗೆ ಮಾರ್ಗದರ್ಶಕರು, ಯೋಗ ತರಬೇತುದಾರರು, ಆಹಾರ ತಜ್ಞರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಶ್ರೋತೃಗಳೇ, ಜೀವನದಲ್ಲಿ ಎಲ್ಲರೂ ಸುಖವಾಗಿರ್ಬೋದು. ಹೋಲಿಕೆ ಮಾಡಿದಷ್ಟು ಸಮಸ್ಯೆಗಳೇ. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ನಾವು ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅಂತ ಅನ್ಕೊಂಡೆ ಕೊರೆಕೊಂಡು ಕಷ್ಟ ಅನುಭವಿಸ್ತೀವಿ. ಇವತ್ತು ಈ ಬಗ್ಗೆ ಮಾತನಾಡ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಈ ಹೋಲಿಕೆ ಎನ್ನುವಂಥದ್ದು ಇದೆಯಲ್ಲ, ಬಹಳ ದೊಡ್ಡ ದುರಂತವನ್ನ, ಸಮಸ್ಯೆಗಳನ್ನ, ತೊಂದರೆಗಳನ್ನ, ಮನಸ್ತಾಪವನ್ನ ತಂದ್ಕೊಡುತ್ತೆ. ಈಗ ಹೋಲಿಕೆ ಮಾಡ್ಕೋಬೇಕು. ಯಾರು ಹೋಲಿಕೆ ಮಾಡ್ಕೋಬೇಕು? ಈ ಕಪ್ಪುಗಿದಿರಿ ಅಂತ ಅನ್ಕೊಳ್ಳಿ. ಈ ಕೇಳುಗರಲ್ಲಿ ಯಾರು ಕಪ್ಪುಗಿರ್ಬೋದು. ನೀವು ಯಾರ ಜೊತೆ ಹೋಲಿಕೆ ಮಾಡ್ಕೋಬೇಕು? ನಿಮ್ಗಿಂತಲೂ ಕಪ್ಪುಗಿರೋರ ಮುದ್ದೆ ಹೋಗಿ ಒಂದು ಸೆಲ್ಫಿ ತಕ್ಕೊಳ್ಳಿ. ಯಾರು ಅವಾಗ ಚೆನ್ನಾಗಿ ಕಾಣ್ತಾರೆ? ಹೌದಾ? ಅವಾಗ ಏನನ್ಸುತ್ತೆ? ನಾನೇ ಚೆನ್ನಾಗಿದ್ದೀನಿ ಅಂತ ಅನ್ಸುತ್ತಲ್ವಾ? ಹಾಗೆ ಈಗ ನಾನು ಬಹಳ ಎತ್ತರಗಿಲ್ಲ ಅಂತ ಬಹಳ ಜನ ದುಃಖ ಪಡ್ತಾರೆ. ನೀವೇನ್ ಮಾಡ್ಬೇಕು? ನಿಮ್ಮಿಗಿಂತಲೂ ಕುಳ್ಳುಗಿರೋರ್ ಮಧ್ಯೆ ಹೋಗಿ ಒಂದು ಫೋಟೋ ತಕ್ಕೊಳ್ಳಿ ಬೇಕಾದ್ರೆ, ನೋಡ್ರಿ. ಅವಾಗ ನೀವ್ ಹೆಂಗ್ ಕಾಣ್ತೀರಿ? ಅವರೆಲ್ಲರಿಗಿಂತ ಎತ್ತರ ಕಾಣ್ತೀರಿ. ಖುಷಿ ಸಿಗುತ್ತೋ ಇಲ್ವಾ? ಹೀಗೆ ಮುಂದುವರಿತಾ ಈಗ ಬಹಳ ಜನ ನನಗೆ ಇಲ್ಲ ಅನ್ನುವಂಥ ಹೋಲಿಕೆ. ಏನಿಲ್ಲ, ನನಗೆ ನಮ್ಮಪ್ಪ ಬೈಕ್ ಕೊಡಿಸಿಲ್ಲ ಅಥವಾ ಕಾರ್ ಕೊಡಿಸಿಲ್ಲ ಅನ್ನುವಂಥ ಎಷ್ಟೋ ಜನ ಮನೆಗಳಲ್ಲಿ ಗಲಾಟೆ ಮಾಡ್ತೀರಾ, ಹೌದಾ ಅಲ್ವಾ? ಎಷ್ಟೋ ಜನಕ್ಕೆ ಸೈಕಲ್ಲೇ ಇಲ್ಲ, ನಡ್ಕೊಂಡು ಹೋಗ್ತಾರೆ. ಅದ್ರ ಮಧ್ಯೆ ನಿಮಗೆ ಏನಾರು ಒಂದು ಬೈಕೋ ಅಥವಾ ಏನಾರು ಒಂದು ಓಡಾಡಕ್ಕೆ ಒಂದು ಅವಕಾಶ ಇದೆಯಲ್ಲ, ಖುಷಿ ಪಡಕ್ಕೆ ಇನ್ನೇನು ಬೇಕು? ಎಷ್ಟೋ ಜನಕ್ಕೆ ಕಾಲೇ ಇಲ್ಲ, ನಿಮಗೆ ದೇವ್ರು ಕಾಲು ಕೊಟ್ಟಿದ್ದಾನಲ್ಲ, ಇದ್ರಕ್ಕಿಂತ ನೀವು ಖುಷಿಯಾಗಿರ್ಲಿಕ್ಕೆ ಇನ್ನೇನು ಬೇಕು? ಈ ಥರದ ಹೋಲಿಕೆಗಳನ್ನು ಮಾಡಿಕೊಂಡು ನಾವು ಸಂತೋಷವಾಗಿರೋದ್ರ ಕಡೆಗೆ, ಅಂದರೆ ತೃಪ್ತಿಯಾದ ಬದುಕನ್ನು ಬದುಕಿರೋದ್ರ ಕಡೆಗೆ, ಅಥವಾ ನಮಗೆ ನಾವು ಏನೋ ಒಂದು ಸುಖವಾಗಿರೋದಕ್ಕೆ ಸಂತೋಷ ಆಗುತ್ತಾ ಇಲ್ವಾ? ಮನೆಗಳಲ್ಲೇ ಗಂಡಂದಿರಿಗೆ ಎಷ್ಟೋ ಜನ ಹೆಂಡತಿ ಹೇಳ್ತಾ ಇರ್ತಾರೆ, ನಿಮ್ಮನ್ನು ಕಟ್ಕೊಂಡ ಮೇಲೆ ಮನೆ ಕಟ್ಟಕ್ಕಾಗಲಿಲ್ಲ ಅಂತ. ಖಂಡಿತ ಮಾತು ಹೇಳ್ಬೇಡಿ. ಎಷ್ಟೋ ಜನ ಗುಡಿಸ್ಲಲ್ಲಿದ್ದಾರೆ, ಎಷ್ಟೋ ಜನ ಗುಡಿಸ್ಲೂ ಇಲ್ಲ, ಇರಕ್ಕೆ ನೆಲೆನೇ ಇಲ್ಲದೆ ಹೋದಂಥ ಜನ ಇದಾರಲ್ಲ. ಈ ಥರದ ಹೋಲಿಕೆಗಳನ್ನು ಮಾಡಿಕೊಂಡು ನಮಗೆ ನಾವು ಖುಷಿ ಇರೋದನ್ನ ಕಲಿಬೇಕು. ಹಂಗಂತ ನಾವು ಕೆಲಸ ಮಾಡೋದನ್ನ ಬಿಡೋದಲ್ಲ, ಮಾಡ್ತಾ ಮಾಡ್ತಾ ಹೋಗೋದು. ಎಷ್ಟು ಕೈಗೆ ಇಟ್ಕೋತ ಆದ್ಮೇಲೆ ನೋಡೋಣ. ಆದರೆ ಈಗಲೇ ನಾನು ಹಂಗಾಗಬೇಕು, ಈಗಲೇ ನಾನು ಎತ್ತರಕ್ಕೆ ಬೆಳಿಬೇಕು, ಈಗಲೇ ನಾನು ಎಲ್ಲರಿಗಿಂತ ಸುಂದರವಾಗಿ ಕಾಣಬೇಕು, ಈಗಲೇ ನಾನು ಒಂದು ಕಾರ್ ತಗೋಬೇಕು, ಈಗಲೇ ನಾನು ಒಂದು ಮನೆ ಕಟ್ಟಬೇಕು, ಸಾಧ್ಯ ಇಲ್ಲ. ನನ್ನ ಧ್ವನಿ ಕೇಳಿ ಎಷ್ಟೋ ಜನ ಹೇಳ್ತಾ ಇದ್ರು, ಭಾಳ ಚೆನ್ನಾಗಿ ಮಾತಾಡ್ತೀರಿ ಅಂತ. ನಾನು ಮಾತಾಡ್ಬೋದು, ಆದರೆ ನಾನೇನು ನೋಡೋಕ್ಕೇನು ಭಾಳ ಸುಂದರವಾಗಿಲ್ಲ, ಹಂಗಂತ ನಾನೇನು ದುಃಖಿ ಆಗಿಲ್ಲ. ದೇವ್ರು ಇದನ್ನಾರು ಕೊಟ್ಟಿದ್ದಾನಲ್ಲ, ಸಾಕು, ಖುಷಿಯಾಗಿದ್ದೀನಿ ಅನ್ನೋದನ್ನು ತಿಳಿಸ್ತಾ ಈ ಜೀವನದ ಸಂದೇಶವನ್ನು ನಾವು ನೀವು ಎಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಒಳ್ಳೆ ಮಾತನ್ನ ಹೇಳಿದ್ರಿ. ಕೇಳುಗರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಚೇತನ್ ಕುಮಾರ್ ಅವರು ಹಲವರಿಗೆ ಮಾರ್ಗದರ್ಶಕರು, ಯೋಗ ತರಬೇತುದಾರರು, ಆಹಾರ ತಜ್ಞರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಅನೇಕ ಕಡೆ ಮಾತಾಡ್ತಾರೆ, ವಿದ್ಯಾವಂತರು ದಾರಿ ತಪ್ಪಿದ್ದಾರೆ, ವಿದ್ಯಾವಂತರಿಂದಲೇ ಏನೇನೋ ತೊಂದರೆಗಳಾಗ್ತದವೆ, ಅವಘಡಗಳಾಗ್ತದವೆ, ಹಾಗೆ ಹೀಗೆ ಅಂತ. ಒಂದು ರೀತಿಯಲ್ಲಿ ಅದು ಭಾಗಶಃ ಸತ್ಯ ಅನಿಸಿದ್ರೂ ಇನ್ನೊಂದು ಮುಖನೇ ಬೇರೆ ಇರುತ್ತೆ. ಆ ವಿದ್ಯಾವಂತರು ಕಡಿಮೆ ಇಲ್ಲ,
ಅಲ್ಲಿನೂ ಲೋಪಗಳು ಕಾಣಿಸ್ತಾ ಇರ್ತವೆ. ಯಾಕೆ, ಏನು ನಮ್ಮ ಜನಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಷ್ಟೇ ಜ್ಞಾನಿಗಳಾದರೂ ಆ ಜ್ಞಾನವನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ ಅದು ವ್ಯರ್ಥನೇ ಸರಿ. ನಾವು ಮಾಡುವ ಕೆಲಸದಲ್ಲಿ ಯಾವುದಕ್ಕೆ ಮಹತ್ವವನ್ನು ಕೊಡಬೇಕು, ಯಾವ ಕೆಲಸವನ್ನು ಮಾಡಿಕೊಂಡ್ರೆ ನಮ್ಮ ಬದುಕು ಸುಲಲಿತವಾಗಿ ನಡೆಯುತ್ತೆ, ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿ ನಡೆಯುತ್ತೋ ಅದನ್ನು ತಿಳ್ಕೊಂಡಲ್ಲೇ ಎಲ್ಲವನ್ನು ತಿಳ್ಕೊಂಡು ಜೀವನ ಮಾಡೋದೇ ಗೊತ್ತಿಲ್ಲ ಅಂದರೆ ಕಷ್ಟ ಆಗ್ತದೆ. ಇವತ್ತೆಲ್ಲ ಒಂದು ಕಡೆ ನಾಗರಿಕ ಸಮಾಜ ಅಂತ ನಾವೇನು ಭಾವಿಸಿ ಹೋಗ್ತಾ ಇದ್ದೀವಿ, ನಮಗೆ ಬೇಕಾದನ್ನು ನಾವೆಲ್ಲ ಒಂದು ಕಡೆ ತಿಳ್ಕೊಂಡಿಲ್ವೇನೋ ಅಥವಾ ತಿಳ್ಕೊಳ್ಳೋದ ಕಡೆಗೆ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇಲ್ವೇನೋ ಅಂತ ಅನಿಸ್ತದೆ. ಇದಕ್ಕೊಂದು ಘಟನೆ, ಮರದ ವ್ಯಾಪಾರಿ ಹತ್ರ ಒಬ್ಬ ಮರ ಕಡಿಯುವಂಥ ವ್ಯಕ್ತಿ ಕೆಲಸಕ್ಕೆ ಬರ್ತಾನೆ. ನನಗೊಂದು ಕೆಲಸ ಕೊಡಿ, ದಸ್ಪಷ್ಟವಾಗಿದ್ದೀನಿ, ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತೇಳಿ. ಆಯ್ತು ಬಾರಪ್ಪ, ನೀನು ನಾಳೆಯಿಂದ ಕೆಲ್ಸಕ್ಕೆ ಬಾ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ನಾಳೆ ಕೆಲ್ಸಕ್ಕೆ ಬರ್ತಾನೆ. ಮೊದಲನೇ ದಿನ 18 ಮರಗಳನ್ನು ಕಡಿತಾನೆ. ಖುಷಿ ಆಗುತ್ತೆ. 18 ಕಡದಂತ ವ್ಯಕ್ತಿ ಮಾರನೇ ದಿನ ಇನ್ನೆಷ್ಟು ಕಡಿಬೋದು, ಇನ್ನೊಂದು 2 ಜಾಸ್ತಿ ಕಡಿಬೋದು ಅಂತ ಅನ್ಸಿರುತ್ತೆ ನಿಮಗೆಲ್ಲ. ಖಂಡಿತ ಇಲ್ಲ. ಮೊದಲನೇ ದಿನ ಕಡದಂತ 18 ಆದ್ರೆ 2ನೇ ದಿನ ಬರೀ 15 ಮರ ಕಡಿಲಿಕ್ಕಾಯ್ತು. ಅವನಿಗೆ ಅನಿಸ್ತದೆ ಇದೇನು ಹಿಂಗಾಗ್ಬಿಡುತ್ತಲ್ಲ ಅಂತೇಳಿ. ಏನೋ ಒಂಚೂರು ಇವತ್ತೇನೋ ಇರಬೇಕು ಸುಸ್ತು ಆಯಾಸ. 15 ಕಡದಂತವನು ಮಾರನೇ ದಿನ 12 ಕಡಿತಾನೆ. ಅವನಿಗೆ ಒಂಥರ ದುಃಖ ಅನಿಸ್ತದೆ. ಅಲ್ಲ ಯಾಕೆ, ನನಗೇನಾಗ್ತಾ ಇದೆ ಅನ್ನುವಂಥ ಒಂದು ಮನೋಭಾವನೆ ಬರುತ್ತೆ. ಇದನ್ನ ಮರದ ವ್ಯಾಪಾರಿ ಹತ್ರ ಹೇಳ್ತಾನೆ. ಅಲ್ಲ, ನಾನು ಮೊದಲು ಇಷ್ಟೆಲ್ಲ ಉತ್ಸಾಹದಿಂದ ಮಾಡ್ತಾ ಇದ್ದೆ, ಬರ್ತಾ ಬರ್ತಾ ಮರಗಳನ್ನು ಹೆಚ್ಚು ಕಡಿಯೋಕೆ ಶಕ್ತಿ ಬೇಕು, ಅನುಭವ ಆದಂಗೆ ಹೆಚ್ಚು ಕೆಲಸ ಜಾಸ್ತಿ ಮಾಡಬೇಕು, ಯಾಕೆ ನನ್ನ ಕೈಲಿ ಆಗ್ತಾ ಇಲ್ವಲ್ಲ ಅಂತೇಳಿ. ಅವಾಗ ಒಂದು ಮಾತು ಕೇಳ್ತಾನೆ. ಅಲ್ಲ, ನೀನು ಕಡಿತಾ ಇರೋದೇನೋ ಸತ್ಯ, ನೀನು ಮಾಡ್ತಾ ಇರೋದು ಕೆಲಸ ಅಷ್ಟೇ ಸಮಯ, ಏನೂ ಇಲ್ಲ. ನೀನು ಕಡಿತಾ ಇದೆಯಲ್ಲ, ಕೊಡ್ಲಿ ಏನಾರು ಒಂದು ಸ್ವಲ್ಪ ಸಾಣೆ ಇಡಿಸಿದ್ಯಾ ಅಂತ. ಇಲ್ಲ, ಅದ್ರ ಕಡೆ ಗಮನನೇ ಹರಿಸಿಲ್ಲ, ಸಾಣನೇ ಇರಿಸಿಲ್ಲ ಅಂತೇಳಿ. ಹಾಗೆ ಬದುಕಿನಲ್ಲೂ ನಾವು ನಮ್ಮ ಕೆಲಸ ಮಾಡ್ತಾ ನಾವು ಓದ್ತಾ ತಿಳುವಳಿಕಾಸ್ತ್ರ ಆಗ್ತಾ ಜ್ಞಾನಿಗಳಾಗ್ತಾ ಎಲ್ಲ ಒಂದು ಕಡೆ ಒಂದು ಸನ್ಮಾರ್ಗದ ಅಥವಾ ಸತ್ಪುರುಷರ ಮಹಾತ್ಮರ ಮಾತುಗಳ ಒಂದಿಷ್ಟು ಸಾಣೆಯನ್ನು ಇಡಿಸ್ಕೊಳ್ಳಿಲ್ಲ ಅಂದರೆ ಎಲ್ಲ ಒಂದು ಕಡೆ ಜೀವನ ಎಷ್ಟೇ ಜ್ಞಾನಿ ಆದರೂ ಎಷ್ಟೇ ಉನ್ನತವಾದ ಹುದ್ದೆಯಲ್ಲಿದ್ದರೂ ಎಲ್ಲ ಒಂದು ಕಡೆ ಎಡವಿ ಬೀಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಥರದ ಮಾತುಗಳನ್ನು ಈ ಜೀವನ ಧ್ವನಿಯ ಮೂಲಕ ನಾವು ಮಾಡ್ತಾ ಇರೋದು ಅಷ್ಟೇ ನಮ್ಮ ಬದುಕಿ ಒಂದು ಚಿಕ್ಕ ಸಾಣೆ ಹಿಡಿಯುವಂಥ ಒಂದು ಕೆಲಸ. ಒಳ್ಳೆ ಮಾತು. ಕೇಳುಗರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಚೇತನ್ ಕುಮಾರ್ ಅವರು ಹಲವರಿಗೆ ಮಾರ್ಗದರ್ಶಕರು, ಯೋಗ ತರಬೇತುದಾರರು, ಆಹಾರ ತಜ್ಞರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಕೇಳಿಗ್ರೆ, ಜೀವನ ಧ್ವನಿ 4/4/2024 ಶುರುವಾದದ್ದು ನಿರಂತರವಾಗಿ 75 ಕಂತುಗಳನ್ನು ಪೂರೈಸಿದೆ. ಈಗ ಮುಂದುವರೆದಿದೆ. ಈ ಕಾರ್ಯಕ್ರಮದಲ್ಲಿ ನಿಮಗಿಷ್ಟವಾಗುವ ಸಂಗತಿಗಳು ಈಗ ಬಿತ್ತರವಾಗ್ತವೆ. ಆಲಿಸ್ಕೊಳ್ಳಿ. ಭಾಳಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಭಾಳಷ್ಟು ಜನಗಳಿಗೆ ಈ ಒಂದು ಜೀವನ ಧ್ವನಿ ಬಹಳ ಸಂತೋಷ ಕೊಟ್ಟಿದೆ. ಅವರಲ್ಲಿ ಈ ಥರದ ತಪ್ಪುಗಳು ನಾವು ಮಾಡಿದೀವಲ್ಲ, ತಿದ್ಕೋಬೋದಲ್ವ, ನೋಡಿ ಇಷ್ಟೆಲ್ಲ ಸಂದೇಶವನ್ನು ಅಥವಾ ಮಾಹಿತಿಯನ್ನು ಕೊಡ್ತಾ ಇದ್ದಾರಲ್ಲ ಅಂಥೇಳಿ ಬಹಳ ಜನ ಕೇಳುಗರು ತಿಳಿಸ್ತಾ ಇರುವಂಥದ್ದನ್ನು ನಾನು ಕೇಳ್ತಾ ಇರ್ತೀನಿ. ಹೌದಾ, ಖಂಡಿತ ಇದನ್ನು ಕೇಳ್ತಾ ಇರುವಂಥವ್ರು ಒಂದಿಷ್ಟು ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಮುದ್ದೆ. ನಿಮಗೆಷ್ಟು ಅನುಕೂಲವನ್ನು ಮನ ಪರಿವರ್ತನೆಯನ್ನು ತಂದುಕೊಡುತ್ತೋ ಅದಕ್ಕಿಂತಲೂ 2 ಪಟ್ಟು ನನಗೆ ಭಾಳ ಪರಿವರ್ತನೆಯನ್ನು ತಂದುಕೊಡ್ಲಿಕ್ಕೆ ಸಹಕಾರಿಯಾಗುತ್ತೆ. ಇದಕ್ಕೊಂದು ಕಥೆ. ಒಬ್ಬ ವ್ಯಕ್ತಿ ಇದ್ದ. ಅವನು ಕೇಳೋದಕ್ಕಿಂತ ಮುಂಚೆನೆ ತನ್ನ ಮಾತುಗಳನ್ನು ಹೇಳೋಣ. ಏನಂದ್ರೆ, ನಾನು ಕುಡಿಯೋದಲ್ಲ, ನಾನು ಸೇದಲ್ಲ, ನಾನು ಈ ಥರದ್ದು ಊಟ ಮಾಡಲ್ಲ ಅನ್ನುವಂಥ ಮಾತುಗಳನ್ನು ಹೇಳೋಣ. ಇದು ಎಲ್ಲಿ ಜನ ಸೇರ್ತಾರೋ ಅದರಲ್ಲಿ ದೊಡ್ಡ ಒಂಥರ ಕೂಗ್ತಾ ಈ ಮಾತುಗಳನ್ನು ಹೇಳೋಣ. ಇವನೇನು ಹುಚ್ಚ ಇದನ್ನಲ್ಲ ಅಂತ ಅನ್ನೋರು. ಕುಡಿತೀಯಾ ಅಂತ ಕೇಳಿಲ್ಲ, ನೀನು ಮಾಡ್ತೀಯಾ ಅಂತ ಕೇಳಿಲ್ಲ, ಊಟ ಮಾಡ್ಬಾ ಅಂತ ಕೇಳಿಲ್ಲ. ಆದರೂ ಎಲ್ಲಿರುತ್ತೋ ಜನಸಂದಣಿ ಆ ಥರದ್ದು ಈ ಮಾತುಗಳನ್ನು ಹೇಳ್ತಾನಲ್ಲ, ಇವನು ಯಾಕೆ ಹಿಂಗೆ ಮುಂಜಾನೆ ಎಲ್ಲ ವ್ಯಕ್ತಪಡಿಸ್ತಾನಲ್ಲ ಅಂತೇಳಿ. ಆಗ ಒಬ್ಬ ಕುತೂಹಲಿಗ ಇವನನ್ನು ಹಿಡಿದು ಕೇಳ್ತಾನೆ, ಅಲ್ಲ ಕಣಯ್ಯ, ನಿನ್ನನ್ನು ಯಾರೂ ಕೇಳಿಲ್ಲ ಹೀಗೆ ಅಂತೇಳಿ, ಆದರೂ ನೀನು ಯಾಕೆ ಹೇಳ್ತೀಯಲ್ಲ ಈ ಮಾತುಗಳನ್ನು? ಅವಾಗ ಅವನು ಒಂದು ಮಾತು, ಎಂತಹ ಮಾತು ಹೇಳ್ತಾನೆ ಅಂದರೆ, ನಿಜವಾಗ್ಲೂ ಕೇಳುಗರು, ನಾನು, ನೀವು ಎಲ್ಲರೂ ನೆನ್ಪಿಡ್ಬೇಕಾದಂಥ ಮಾತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಯಾರೂ ಸಹ ಕುಡಿಬೇಕು ಅಂದರೆ ಅವ್ನು ಕುಡಿಯಲ್ಲ ಅಂತ ಮುಂಚೆನೇ ನಿರ್ಧಾರ ಮಾಡಿ ನನ್ನನ್ನು ಯಾವುದಕ್ಕೂ ಕರೆಯಲ್ಲ. ಇದು ಬಹಳ ಒಳ್ಳೆಯ ಉತ್ತಮವಾದಂಥ ಕೆಲಸ. ನನ್ನನ್ನು ಊಟಕ್ಕೆ ಕರಿಬೇಕು ಅಂದರೆ ಅವ್ನು ಊಟ ಮಾಡಲ್ಲ ಅಂತ ಕರೆಯೋದಿಲ್ಲ, ನನ್ನನ್ನು ದಾರಿ ತಪ್ಪಿಸಲ್ಲ. ಇನ್ನೊಂದು ಏನಾರು ಮಾಡಬೇಕು ಅಂದ್ರು ಅವ್ನು ಮುಂಚೆನೇ ಹೇಳಿದ್ದಾನೆ, ಎಲ್ಲ ಕಡೆನೂ ಡಂಗೂರನ್ನೇ ಸಾರ್ತಾನೆ, ಇವನು ಇದು ಮಾಡಲ್ಲ ಅಂತೇಳಿ. ಈ ಮೂಲಕ ನಾನು ಚೆನ್ನಾಗಿರ್ಲಿಕ್ಕೆ ನನಗೊಂದು ಉತ್ತಮವಾದಂಥ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹೌದಲ್ವಾ ಸ್ನೇಹಿತರೆ? ಹೀಗೆ ನಾವು ಅಷ್ಟೇ ಒಳ್ಳೆಯದನ್ನು ಏನೇ ಮನಸ್ಸಲ್ಲಿ ಬಂದರೂ ಅದನ್ನು ವ್ಯಕ್ತಪಡಿಸೋದ್ರ ಮೂಲಕ ಅವರು ಎಲ್ಲ ಒಂದು ಕಡೆ ನಿಮಗೆ ಸ್ಫೂರ್ತಿದಾಯಕರಾಗ್ತಾರೆ. ಯಾಕೆಂದರೆ ನೀವೇನೇ ಹೇಳಿದ್ರು ಅವಾಗ ಅವರು ನಿಮ್ಮನ್ನು ಎಚ್ಚರಿಸ್ತಾರೆ, ನಿಮ್ಮನ್ನು
ಮತ್ತೆ ನೆನಪು ಮಾಡ್ತಾರೆ. ಈ ಮೂಲಕ ನೀವು ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ನೀವು ಹೇಳ್ಬೋದಾ, ನಾನು 2 ಟೈಮ್ ಊಟ ಮಾಡೋದು, ನಾನು ಸಹ ವೇದಿಕೆಗಳಲ್ಲಿ ಯೋಗಾಭ್ಯಾಸ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಅವಾಗ ಬಿಡಪ್ಪ ಗುರುಗಳು 2 ಟೈಮ್ ಅಂತ ಊಟ ಮಾಡೋದು, ಅವ್ರು ಭಾಳ ಊಟ ಮಾಡಲ್ವಂತೆ. ನಾನು 7 ಗಂಟೆಗೆ ಊಟ ಮುಗಿಸ್ತೀನಿ. ಹೌದಾ, ಬಿಡಪ್ಪ ಅವ್ನು 7 ಗಂಟೆಗೆ ಊಟ ಮುಗಿಸ್ತಾರೆ, ಇವ್ರಿಗೆ ಲೇಟ್ ಮಾಡಬಾರ್ದು. ಈ ಥರದ್ದೊಂದು ಬದಲಾವಣೆಗಳು ಅವ್ರಿಗೆ ಗೊತ್ತಾಗತ್ತೆ. ನೀನು ಹೇಳ್ದಲೇ ಇದ್ದು ಸುಮ್ಮನೆ ಇದ್ದಾಗ, ನೀನು ಅವ್ರು ಕರೆದಾದ್ಮೇಲೆ ನೀನು ಹೇಳಕ್ ಹೋದಾಗ ಜನ ತಪ್ಪು ತಿಳ್ಕೊಂತಾರೆ, ನಿನ್ನ ಮನಸ್ಥಿತಿ ಅವ್ರಿಗೆ ಹೊಂದಾಣಿಕೆ ಆಗಲ್ಲ, ಸಮಸ್ಯೆಗಳಾಗ್ತದೆ. ಹಾಗಾಗಿ ಮುಂಜಾಗ್ರತವಾಗಿ ನೀವು ಯಾವುದನ್ನೇ ಇದ್ರೂ ವ್ಯಕ್ತಪಡಿಸೋದಿದೆಯಲ್ಲ ಬಹಳ ಒಳ್ಳೆಯದು ಅನ್ನುವಂಥದ್ದು ಇವತ್ತಿನ ಸಂದೇಶ. ಅದಕ್ಕೆ ಹೇಳೋದು ಕೂಗು ಹಾಕ್ಬೇಕಂತ. ಖಂಡಿತ ನಿಮ್ಮ ವಿಚಾರಗಳು ಇಷ್ಟವಾದವು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ನಿಮಗಿಷ್ಟವಾಗುವ ಸಂಗತಿಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಚೇತನ್ ಕುಮಾರ್ ಅವರು ಹಲವರಿಗೆ ಮಾರ್ಗದರ್ಶಕರು, ಯೋಗ ತರಬೇತುದಾರರು, ಆಹಾರ ತಜ್ಞರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಇದುವರೆಗೆ ಜೀವನ ಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಮೂಡಿಬಂತು. ಪ್ರಾಯೋಜಿಸಿದವರು ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಹಾಸ್ಪಿಟಲ್, KR ಪುರಂ, ಹಾಸನ್. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಸಂಕಲನಕ್ಕೆ ಸಹಕಾರ G. ಸೌಭಾಗ್ಯ. ಇದು ಹಾಸನ ಆಕಾಶವಾಣಿಯ ಜೀವನವಾಣಿ.